ಕಾರ್ಯಕರ್ತ ಬಂಧುಗಳೇ, ಹಿತೈಷಿಗಳೇ, ಈ ದಿನ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಒಂದು ಬಹಳ ಸುದಿನ. ಈಗ ನಡೆದಂಥ 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಿದ್ದಾರೆ. ಅದನ್ನು ಯೋಚನೆ ಮಾಡಿದಾಗ ನಮಗೆ ಅನಿಸುತ್ತೆ, ಕರ್ನಾಟಕದ ಜನ ಕಾಂಗ್ರೆಸ್ನನ್ನು ಒಪ್ಕೊಂಡಿದ್ದಾರೆ, ಸಿದ್ದರಾಮಯ್ಯನವರ ಆಡಳಿತವನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೂ ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಅವರು ಇವತ್ತು ಒಪ್ಕೊಂಡು ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ. ನಾವು ನೋಡ್ತಾ ಇದ್ದಾಗ ನಮಗೆ ಅನುಮಾನ ಬರ್ತಾ ಇತ್ತು, ಮಾಧ್ಯಮಗಳಲ್ಲಿ ಎಲ್ಲೇ ನೋಡಿದ್ರು ಕೂಡ ಒಂದು ಮಾತ್ರ ಕಾಂಗ್ರೆಸ್ ಬರುತ್ತೆ, ಇನ್ನೆರಡು ಬರೋಲ್ಲ, ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಅಂತ ಹೇಳಿ. ಆದರೆ ಆ ಭಾಗದಲ್ಲಿ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಮತಗಳನ್ನ 26,000 ಮತಗಳನ್ನ ಅಂತರದಿಂದ ಇವತ್ತು CPI ವಿಷಯ ಗೆದ್ದಿದ್ದಾರೆ. ಶಿಗ್ಗಾವಲ್ಲಿ ಜಾಸ್ತಿ ಪಟ್ಟಣ ಗೆಲ್ಲೋದಿಲ್ಲ ಅಂತ ಹೇಳ್ತಿದ್ರು, ಅಲ್ಲಿ 10,000ಕ್ಕಿಂತ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಸಂಡೂರಿನಲ್ಲಿ ಅಲ್ಲೂ ಕೂಡ 9,500 11,000 ಮತಗಳಿಂದ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ರವರು ಗೆದ್ದಿದ್ದಾರೆ. ಅಂದರೆ ಕರ್ನಾಟಕದ ಜನ ಇವತ್ತೇನು BJP ಮತ್ತು JDS ಹೊಂದಾಣಿಕೆ ಅನೈತಿಕ ಮೈತ್ರಿ ಮಾಡಿಕೊಂಡು ಸುಳ್ಳನ್ನು ಹೇಳ್ಕೊಂಡು ಮೂಢ ಹಗರಣ ಅಂತ ಹೇಳ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದಕ್ಕೆ ಇವತ್ತು ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮ ಅಪಪ್ರಚಾರ ಸುಳ್ಳು ಇವಕ್ಕೆಲ್ಲ ಬಗ್ಗದಿಲ್ಲ. ನೀವು ಮಾಡ್ತಾ ಇರ್ತಕ್ಕಂಥದ್ದು, ನೀವೇನು ಕೋವಿಡ್ನಲ್ಲಿ ಹಗರಣಗಳನ್ನು ಮಾಡಿದರೆ ಆ ಹಗರಣಗಳನ್ನ ಮುಚ್ಚಾಕಲಿಕ್ಕಾಗಿ ನೀವು ಒಪ್ಪಿಕೊಳ್ಳೋಣ ಅಂತ ಹೇಳಿ, ಅಥವಾ ಮೂಢ ಹಗರಣ, ವಾಲ್ಮೀಕಿ ಹಗರಣ ಅಂತ ಹೇಳ್ಕೊಂಡು ಜನಗಳ ಮುಂದೆ ನೋಡಿದ್ರೆ ಜನಗಳು ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಈಗಲಾದರೂ ನೀವು ಪಾಠ ಕಲ್ತ್ಕೊಂಡು ಜನತೆಯ ಪರವಾಗಿ, ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರ ಆಡಳಿತವನ್ನು ಏನು 136 ಇವತ್ತು 137 ಆಗಿದ್ದೇವೆ. ಇನ್ನೂ 2 ಹೆಚ್ಚು ಸ್ಥಾನಗಳನ್ನು ನಾವು ಗೆದ್ದಿದ್ದೇವೆ. ಈ ಒಂದು ಸನ್ನಿವೇಶದಲ್ಲಿ ಆ ಭಾಗದ ಮತದಾರ ಬಾಂಧವರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಈ ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸದೃಢವಾಗಿದೆ. ನೀವು ಯಾವುದೇ ಒಂದು ಕುತಂತ್ರವನ್ನು ಮಾಡಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದ ಜನ ನಮಗೆ ಬುದ್ಧಿ ಕಲಿಸ್ತಾರೆ. ಆ ಕಾಲ ದೂರ ಇಲ್ಲ. ಹಾಗಂತ ಹೇಳಿ ನಾನು ಕಾಂಗ್ರೆಸ್ನ ಗೆಲುವಿಗೆ ಸಹಕರಿಸುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಲು ಮಾತು ಮುಗಿಸ್ತೇನೆ.